ಈ ನನ್ನ ಮಗ ನೋಡಿ ಅಲ್ಲ ಸರ್, ನೀವು ಹೇಳ್ದಂಗೆ ಅದ್ದೂರಿ ಮದುವೆ ಕಡಿವಾಣ ಹಾಕಿ ಅಂದ್ರೆ ಜನಸಾಮಾನ್ಯರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಶ್ರೀಮಂತರು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ, ಅವ್ರಿಗೆ ಅದ್ದೂರಿ ಮದುವೆ ಬೇಕಲ್ಲ, ಪ್ರೆಸ್ಟೀಜ್ ಪ್ರಶ್ನೆ. ಮಾಡಂಗ್ ಮಾಡಿ ಮಾಡ್ಬೇಕು, ಕಾನೂನು ತಂದ್ರೆ ಮಾಡ್ತೀರಾ, ಮಾಡಿದ್ರೆ ಆವಾಗ ಸಾಮಾನ್ಯನಿಗೆ ರಕ್ಷಣೆ ಸಿಗುತ್ತೆ. ದಾನ ಮಾಡಿ, ಮಗಳು ಮದುವೆ ಮಾಡೋ ದುಡ್ಡಲ್ಲಿ ದಾನ ಮಾಡ್ಬೋದಲ್ಲ, ಸಹಾಯ ಮಾಡ್ಬೋದಲ್ಲ. ಮಾಡಿ ಒಳ್ಳೆ ಕಾರ್ಯ, ಸಮಾಜಕ್ಕೆ ಮುಖವಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡಿ. ನೀವು ಒಂದಷ್ಟು ಜನ ಸೂರು ಇಲ್ಲದೆ ಸೂರು ಕಟ್ಟಿಕೊಡಿ. ಈಗ ಮಾಡ್ತಿದ್ದಾರಲ್ಲ ಕೆಲವರೆಲ್ಲ, ನಾನು ಅವ್ರು ಯಾರೋ ಮದುವೆ ಮಾಡಲಿಲ್ಲ 50 ಮನೆ ಕಟ್ಟಿದ್ರು ಅಂತ ಯೂಟ್ಯೂಬಲ್ಲಿ ಎಲ್ಲ ನೋಡಿಲ್ವ ನಾವು. ಆಮೇಲೆ ಆ ಮಕ್ಕಳು ಇಂಥದ್ದು ಮಕ್ಕಳು ಒಂದು 50 ಮಕ್ಕಳನ್ನ ದತ್ತು ತಗೊಂಡು ಇವ್ರದೆಲ್ಲ ವಿದ್ಯಾಭ್ಯಾಸನ ಮಾಡಿಸ್ತೀನಿ ಅಂತ ಮಾಡಿ, ಅದು ದೇವ್ರ ಕೆಲಸ ಅಲ್ವಾ. ಆಮೇಲೆ ಮರ್ಯಾದಾ ಹತ್ಯೆ ಕಾನೂನು ತರಕ್ಕೆ ಹೊರಟಿದ್ದಾರೆ ಸರ್. ಮರ್ಯಾದಾ ಹತ್ಯೆ ಆಯ್ತು ಈಗ ಮೊನ್ನೆ ಹುಬ್ಬಳ್ಳಿಯಲ್ಲಿ, ಗರ್ಭಿಣಿ ಮಗಳನ್ನೇ ಕೊಂದು ಹಾಕಿದ್ರು ತಂದೆ. ಆ ಇನ್ಸಿಡೆಂಟ್ ಆದ್ಮೇಲೆ ಮರ್ಯಾದಾ ಹತ್ಯೆಗೆ ಅಂತ ಹೇಳಿ ಕಾನೂನು ತರಬೇಕು ಅಂತ ಹೊರಟಿದೆ ಸರ್ಕಾರ. ನೋಡಿ, ನಮ್ಮಲ್ಲಿ ಸಂವಿಧಾನ ಹೌ ಮೆನಿ ಟೈಮ್ಸ್ ಇಸ್ ಅಮೆಂಡೆಡ್ ಹೇಳಿ? 106 ಸರಿ ಅಮೆಂಡ್ ಆಗಿದೆ ಅಪ್ಪ, ಜಾರಿಗೆ ಬರ 106 ಸರಿ ಅಮೆಂಡ್ ಆದ್ಮೇಲೂ ಈ ದೇಶದಲ್ಲಿ ಕಾನೂನು ಯಾವುದು ಸೀರಿಯಸ್ ಇಲ್ಲ. ತಂದಿರ್ತಕ್ಕಂಥ ಕಾನೂನು ಸಡ್ಲ ಇದೆಯಾ? ಮರ್ಡರ್ ಕೇಸ್ ಇರ್ಬೋದು, ಮರ್ಡರ್ ಕೇಸ್ ಇರ್ಬೋದು, ರೇಪ್ ಕೇಸ್ ಇರ್ಬೋದು, ಆ ಇನ್ವೆಸ್ಟಿಗೇಷನ್ನಲ್ಲಿ ಫೇಲ್ ಆಗ್ತಾರೆ. ಕಾನೂನು ಅಷ್ಟೇ ಕಠಿಣವಾಗಿ ಉಪಯೋಗ ಮಾಡಿದರೆ ಈಗಿರ್ತಕ್ಕಂಥ ಸೆಕ್ಷನ್ಗಳೇ ಬೇಕಾದಷ್ಟು ಆಯಿತು. BNS ಇರ್ಬೋದು, CRPCಲೆಲ್ಲ ಆಗಿಲ್ವಾ? ಅಂದರೆ ಆ ಭಯನೇ ಇಲ್ಲ. ಈಗ ನಾಳೆ ನ್ಯೂ ಇಯರ್ ಆಚರಣೆ ಮಾಡ್ತಾರಪ್ಪ, ನ್ಯೂ ಇಯರ್ನ ಇಂಥ ಕಟ್ಟುನಿಟ್ಟಾಗಿ ಹಿಂಗೆ ಆಚರಣೆ ಮಾಡಬೇಕು, ಕಟ್ಟುನಿಟ್ಟಾಗಿ ಇಂಥ ಮಾಡಿ ಏನಾದ್ರು ವೈಲೇಷನ್ ಮಾಡಿದರೆ ನಿಮಗೆ ಮಾಡ್ತೀವಿ ಅನ್ನೋದು ಬಾಯಲ್ಲಿ ಹೇಳ್ಬಿಟ್ರೆ ಸಾಕ? ಕಟ್ಟುನಿಟ್ಟಿನ ಕಾನೂನನ್ನ ನೀವು ತರ್ತೀರಿ, ಆವಾಗ ಭ್ರಷ್ಟಾಚಾರ ಕಡಿಮೆ ಮಾಡಿಕೊಡುತ್ತೆ. ತುಂಬ ಭ್ರಷ್ಟಾಚಾರ ಆಗುತ್ತೆ ಅದರಲ್ಲಿ. ಈಗ ಅಟ್ರಾಸಿಟಿ ತಂದ್ರಿ, ಅಟ್ರಾಸಿಟಿ ವಾಟ್ ವಾಸ್ ದಿ ಪರ್ಪಸ್ ಬಾಟ್ ಇನ್ ಅಟ್ರಾಸಿಟೀಸ್ ಇನ್ ಸದರ್ನ್ ಇಂಡಿಯಾ? ಸೊ ಅಫ್ಕೋರ್ಸ್ ನಾರ್ದರ್ನ್ ಇಂಡಿಯಾದಲ್ಲಿ ಸ್ವಲ್ಪ ನಡೀತಾ ಇತ್ತು, ಅದನ್ನು ಗಾಳಿ ಈ ಕಡೆಗೆ ಬೀಸ್ತು. ಅಟ್ರಾಸಿಟಿ ಎಷ್ಟು ಜನ ದುರುಪಯೋಗ ಮಾಡಿಲ್ಲ ಮಾಡ್ಕೊಂಡ್ರು, ಫೋಕ್ಸೋ ಎಷ್ಟು ದುರುಪಯೋಗ ಆಗಿಲ್ಲ, ರೇಪು. ಆಮೇಲೆ ಎಲ್ಲರ ಉಂಟೇರಿ ಅವ್ರು ಯಾರು ಹೇಳಿದ ನನಗೆ 82 ಸರಿ ಅತ್ಯಾಚಾರ ಮಾಡಿದ್ದಾರೆ. ಒಂದೇ ನಂಬರ್ ಅತ್ಯಾಚಾರ ಮಾಡಿದ್ರೆ ಏನು ಮಾಡ್ತಿದ್ದಮ್ಮ? ನನ್ನ ಮೇಲೆ 50 ಸರಿ ಅತ್ಯಾಚಾರ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಕೊಡ್ತಾರಲ್ಲ, ಅದನ್ನು ಅತ್ಯಾಚಾರ ಅಂತ ಹೇಳ್ತೀರಾ ನೀವು? ಯಾವಾಗ ನಿಮ್ಗೆ ಏನೋ ಒಂದು ಗೇಯ್ನ್ ಮಾಡೋಕೆ ಕೊಟ್ಟಿರ್ತೀರಿ, ಆ ಗೇಯ್ನ್ ಸಕ್ಸಸ್ ಆಗಿಲ್ಲ ಅಂದಾಗ ಈ ಕೆಲಸ ಮಾಡೋದು. ಆಮೇಲೆ ಯಾವುದೋ ಒಂದು ಎಂಥದ್ದು ಇನ್ನೊಂದು ಎಂಥದ್ದು ಹೇಳ್ತಾರಲ್ಲ ಅವರು, ಎಂಥದ್ದು ಕರ್ಕೊಂಡೋಗಿ ಹನಿ ಟ್ರ್ಯಾಪ್, ಇವೆಲ್ಲ ಅತ್ಯಾಚಾರನ? ಇಸ್ ಅಮೌಂಟ್ ಅತ್ಯಾಚಾರ ಮೀನ್ಸ್ ಅದಕ್ಕೆ ಆದಂಥ ಒಂದು ಭಾಳ ಸೀರಿಯಸ್ನೆಸ್ ಇದೆ. ಅತ್ಯಾಚಾರ ಆಗಿದೆ, ಬೇಕಾದ್ರೆ ಡೆಲ್ಲಿನೆಲ್ಲ ಆಗಿದೆ, ಇದೆಲ್ಲ ಆಗಿದೆ. ನನಗೆ 82 ಸರಿ ರೇಪ್ ಮಾಡಿರು ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರಲ್ಲ, ಅದು ಎಂಥ ನೆಗೆಪಾಟ್ಲರಿ. ಇದೆಲ್ಲ ಕೇಳಿದ್ವಿ, ಯಾರ್ಯಾರ ಮೇಲೂ ಯಾರ ಹತ್ರ ದುಡ್ಡು ಇರುತ್ತೆ ಅವ್ರ ಮೇಲೆ ಇಂಥದ್ದೆಲ್ಲ ಮಾಡ್ತಾರೆ. ಅವ್ರ ಹತ್ರ ಏನೋ ಗೇನ್ ಮಾಡ್ಕೊಳಕ್ಕೋಸ್ಕರ ಮಾಡ್ತಾರೆ. ಅವರು ದೊಡ್ಡ ಸಮಾಜಘಾತಕಗಳೇ. ಏನೋ ಮನುಷ್ಯನ ಸಹಜವಾದ ಗುಣ ಏನೋ ಒಂದು ಆಗಿರುತ್ತಪ್ಪ, ಆ ಇನ್ಸಿಡೆಂಟ್ ಆಗಿರುತ್ತೆ, ಅವೆಲ್ಲ ಆಗಿರುತ್ತೆ. ಆಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಗಳನ್ನು ಜಾಸ್ತಿ ಈ ಪಬ್ಲಿಕಲ್ಲಿ ತೋರ್ಸೋದು ಅಂತ ಒಳ್ಳೆ ಬೆಳವಣಿಗೆ ಅಲ್ಲ. ಬಟ್ ಇತ್ತೀಚೆಗೆ ಅದೇ ಜಾಸ್ತಿ ಅದು ಯಾವುದು ಅಂತ ನೋಡಿ ನೀವು, ಇಂಟೆನ್ಷನ್ ಏನಿದೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಆ ಇಂಟೆನ್ಷನ್ ನೋಡಿ ನೀವು ಆ ಇಂಟೆನ್ಷನ್ನ ಸರಿಯಾದ ರೀತಿ ಬಯಲಿಗೆಳಿಬೇಕು. ಈ ಮನುಷ್ಯನ ತೇಜೋವಧೆ ಮಾಡಬೇಕು ಅಂತಿದ್ರೆ, ಆ ಮನುಷ್ಯ ತಪ್ಪು ಮಾಡಿದ್ರೆ ಅಂತ ಒಂದು ತೇಜೋವಧೆ ಮಾಡಿ. ಯಡಿಯೂರಪ್ಪನವ್ರ ಕೇಸಲ್ಲೂ ಅದೇ ಆಯ್ತು ಅಂತೀರಾ? ಹೇಳಕ್ ಬರಲ್ಲ ನಮ್ಗೆ. ನೋಡಿ, ಕೆಲವರು ಆ ವಯೋವೃದ್ಧರು, ಅವ್ರ ಮೇಲೆ ಏನು ನಡೆದಿದೆ ಅನ್ನೋ ವಿಚಾರ ಗೊತ್ತಿಲ್ಲ ಪಾಪ. ಅಂತ ವಯಸ್ಸಲ್ಲಿ ಅವ್ರ ಮೇಲೆ ಅಂತ ಫೋಕ್ಸೋಕ್ಕೆ ಹಾಕ್ಸಿರಲ್ಲ. ಇದರಲ್ಲಿ ಯಡಿಯೂರಪ್ಪನವ್ರು ಇನ್ನೋಸೆಂಟ್ ಅನ್ನಿಸ್ತಾರ? 100ಕ್ಕೆ 100 ಕಾಣ್ತದೆ. 100ಕ್ಕೆ 100 ಕಾಣ್ತದೆ. ಅಂದ್ರೆ ಕೇಸಿಂದ ಹೊರಗಡೆ ಬರ್ತಾರೆ, ಬರಲೇಬೇಕಮ್ಮ, ಬರಲೇಬೇಕು ಪಾಪ. ಅವ್ರಿಗೆ ಈ ವಯಸ್ಸಲ್ಲಿ ಕೋರ್ಟು ಅಲ್ಸೋದು ಅದು ಯಾಕೆ ಬಂತೋ ಗೊತ್ತಿಲ್ಲ ಅದು. ಆಮೇಲೆ ಅದನ್ನು ಹೇಳಿದಾರಲ್ಲ, ಆ ಅಮ್ಮ ಯಾರು ಏನು ಅಂತ ಎಬಿಚಿಯಲ್ ಅಂತ ತೋರಿಸಿದ್ದಾರೆ. ಅಷ್ಟಾದ್ಮೇಲೆ ಪೊಲೀಸರು ಅದನ್ನು ಕೇಸ್ನ ಸರಿಯಾದ ರೀತಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಲ್ವಾ? ಓಕೆ. ಸೊ ಹಾಗಿದ್ರೆ ಭೋಜೇಗೌಡರ ತಲೆಯಲ್ಲಿ ಸಿಕ್ಕಾಬಟ್ಟೆ ಪ್ಲಾನ್ಸ್ ಇದೆ. ಮುಂದೆ ಮೈತ್ರಿ ಸರ್ಕಾರ ಬಂದರೆ ಏನೇನೆಲ್ಲ ಮಾಡಬೇಕು, ಏನೇನು ಸರಿ ಮಾಡಬೇಕು? ಏನಿಲ್ಲ ನೋಡಿ, ನನಗೆ ಒಂದು ನಮ್ದೆಲ್ಲ ಆಲ್ರೆಡಿ ಇನ್ ಟೇಲ್ ಎಂಡ್ ಅಮ್ಮ.
ಅಂದ್ರೆ ಸರ್ ಎನರ್ಜಿ ಕಳ್ಕೊಂಡ್ಬಿಟ್ಟಿದ್ದೀರಾ ಹಿಂಗೆ ಸರ್? ನಾನು ನಂತರ ಏನು ಬಹಳ ಆ ಗರ್ಜನೆ, ನಿರುತ್ಸಾಹ ಇದೆ ಅಂತ ಭೋಜೇಗೌಡರು ಅಂದ್ರೆ ಗರ್ಜನೆ 100% ಇರುತ್ತೆ. ಆದರೆ ನಮ್ಮ ನಾಡಿನ ಪ್ರತಿಯೊಬ್ಬರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಅನ್ನೋದು. ವಿದ್ಯಾವಂತರಾದರೆ ಬುದ್ಧಿವಂತರಾದರೆ ಒಳ್ಳೆ ಎಜುಕೇಶನ್ ಕೊಟ್ಟರೆ ನಿಮಗೆ ಅವ್ರಿಗೇನು ಮಾಡ್ಕೊಡ್ಬೇಕಾಗಿಲ್ಲ, ನೀವು ಅವ್ರ ಲೈಫ್ ಅವ್ರು ಮಾಡ್ಕೊಂಬಿಡ್ತಾರೆ. ನೀವು ಸರಿಯಾದ ಅವ್ರಿಗೊಂದು ಅಪಾರವಾದ ಜ್ಞಾನಶಕ್ತಿ ಬರೋಂಥ ಒಂದು ಶಿಕ್ಷಣನ, ಜೀವನದ ಶಿಕ್ಷಣನ ಅವ್ರಿಗೆ ಕೊಡದೇ ಇದ್ದರೆ ಏನು ಪ್ರಯೋಜನ? ಶಿಕ್ಷಣ ಸಚಿವರಿಗೆ ನಿಮ್ಮ ಗೈಡ್ಲೈನ್ಸ್ ಕೊಡಿ ಸರ್ ಒಂದು ಸ್ವಲ್ಪ. ಮಧು ಬಂಗಾರಪ್ಪನವ್ರಿಗೆ ಬಹುಶಃ ಏನು ಗೊತ್ತಿಲ್ಲ ಅನ್ಸುತ್ತೆ ಹೆಂಗೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ. ನಾನು ದಿನ ಮೀಟಿಂಗಲ್ಲಿ ಹೇಳ್ತೀನಿ ಅವರಿಗೆ. ಏನಂತ ಹೇಳ್ತೀರಾ? ನೋಡಿ, ನೀವು ನಿಮ್ಮ ಅಪ್ಪ ಅವ್ರ ಬಂಗಾರಪ್ಪನವರು ಆ ಸ್ಕೂಲ್ಗಳೆಲ್ಲ ಮಾಡಿಕೊಟ್ರು. ಒಂದು 8-10 ಸ್ಕೂಲ್ ಮಾಡ್ಯಾರ ಪಾಪ ಅವತ್ತು 7 ಸ್ಕಾಲಲ್ಲಿ. ಅವತ್ತೇನು ಅಂಥ ಒಳ್ಳೆ ಪರಿಸ್ಥಿತಿ ಇರಲಿಲ್ಲ. ಆದರೂ ಮಕ್ಕಳು ಕಲಿಬೇಕು, ಹೆಣ್ಮಕ್ಳು ಕಲಿಬೇಕು ಅಂತ ಹಳ್ಳಿಗಾಡಿನಲ್ಲಿ ಮಾಡಿದ್ದಾರೆ. ಆ ಸ್ಕೂಲಿಗೆ ಸುಣ್ಣ ಬಣ್ಣ ಹೊಡೆಯೋಕ್ಕಾಗಿಲ್ಲ. ಆಮೇಲೆ ಆ ಸ್ಕೂಲ್ಗಳನ್ನ ಸರಿಯಾದ ರೀತಿ ನಡ್ಸೋಕ್ಕೂ ಆಗ್ತಾ ಇಲ್ಲ. ಯಾರು ಕಾರಣ ಸ್ವಾಮಿ ಹೇಳಿ ಮಂತ್ರಿಗಳೇ? ನಾನು ಕೇಳಿಲ್ವ? ನಾನು ಲಿಸ್ಟ್ ಕೊಡಿ, ಈ ಥರ ಡೆವಲಪ್ಮೆಂಟ್ ಮಾಡಿ ಉದ್ಧಾರ ಆಗುತ್ತೆ. ನಾನು ನೋಡಿ, ನಾವು ಆ ವಿಚಾರದಲ್ಲಿ ನಾವು ಕೇಳೋರಿಗೆ ಹೇಳ್ಬೋದು. ಕೇಳಲ್ವಾ ನಿಮ್ಮ? ಈಗ ಮಧು ಬಂಗಾರಪ್ಪ ಈಗ 1 ವರ್ಷದಿಂದ ಸ್ವಲ್ಪ ಮಾತು ಕೇಳ್ತಾರ್ರಿ. ಕೇಳ್ತಾರಾ? ಮುಂಚೆ ಕೇಳ್ತಿರ್ಲಿಲ್ಲ. ಈ 1 ವರ್ಷದಿಂದ ಹೆಂಗೆ ಏನ್ ಹೇಳಿದ್ರಿ? ಸ್ವಲ್ಪ ನಾವು ಇಂಥದ್ದೆಲ್ಲ ಮಾತಾಡ್ತೀವಲ್ಲ, ನಮ್ಮ ಶಿಕ್ಷಕ ಕ್ಷೇತ್ರದಿಂದ ಆಯ್ಕೆ ಆದವರು ನಮ್ಮ ಸಜೆಷನ್ ಕೇಳ್ತಾರೆ, ಪಾಪ ಇಂಪ್ಲಿಮೆಂಟು ಮಾಡ್ಯಾರೆ. ಈಗ ಮತ್ತೆ ಸರ್ಕಾರಿ ಶಿಕ್ಷಕರನ್ನ ನೀವು ನೇಮಕ ಮಾಡ್ಕೊಳ್ತಾ ಇಲ್ಲ ಅಂತ ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಕಾಯಿರಿ, ಇನ್ನೊಂದು 3 ಸಂಬಳ ಯಾವಾಗ ಕೊಡ್ತಾರಂತೆ? ಪೆಂಡಿಂಗ್ ಇರೋದಿಲ್ಲ. 3 ತಿಂಗಳು ಕಾಯಿರಿ. 3 ತಿಂಗಳಿಗೆ ಫುಲ್ ಪ್ಲೆಡ್ಜ್ ಶಿಕ್ಷಕರನ್ನ 15,000 ಜನ ಶಿಕ್ಷಕರನ್ನ ನೇಮಕ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾರಿಗೆ ಮಾತು ಕೊಟ್ಟಿದ್ದಾರೆ? ನಿಮಗೆ ಅಲ್ಲ, ಸದನದಲ್ಲಿ ಮಾತು ಕೊಟ್ಟಿದ್ದಾರೆ. ಸದನದಲ್ಲಿ ಹೇಳಿದ್ದಾರೆ. ಸದನದಲ್ಲಿ ಹೇಳಿದ್ದಾರೆ 7 ಶಾಲೆಗಳಿಗೂ ತುಂಬ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ 900 ಪಬ್ಲಿಕ್ ಶಾಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಶಾಲೆಗಳ ಕಥೆ ಏನಂಗಿದ್ರೆ ಅದೇ 900 ಪಬ್ಲಿಕ್ ಶಾಲೆ ಅವೇ ಅವನ್ನ ಮಾಡ್ತೀವಿ ಅಂದರೆ ಅವಾಗ ಏನಾಗುತ್ತೆ ಅವ್ರಿಗೆ? 900 ಪಬ್ಲಿಕ್ ಶಾಲೆ ಮಾಡೋದು, ನಾನು ಯಾವುದು ಸ್ಕೂಲ್ ಮುಚ್ಚಲ್ಲ ಅಂತಾರೆ. ಈಗ CM ಸಿದ್ದರಾಮಯ್ಯನವರು ಅಕ್ಕಿ ಬಗ್ಗೆ ಕೊಟ್ಟರು, ಅನ್ನ ಬಗ್ಗೆ ಯಾಕೆ ಒಬ್ಬರು ಕೂಡ ಉಪವಾಸ ಇರಬಾರ್ದು ಅಂತ ಹೇಳಿ. ಹಾಗೆ ಒಂದು ಹಳ್ಳಿಲಿ ಒಂದು ಗ್ರಾಮದ ಸರ್ಕಾರಿ ಶಾಲೆ ಇದ್ರೆ ಒಂದೇ ಮಗು ಇದ್ರೂ ಕೂಡ ಶಾಲೆ ತೆರಿಬೇಕು ಅನ್ನುವಂಥ ರೂಲ್ಸ್ ಇದೆ. ಹಿಂಗಿರುವಾಗ ನೀವು 7,000 ಸರ್ಕಾರಿ ಶಾಲೆ ಮುಚ್ಚಿದ್ದೀರಾ ಅಂದಾಗ ಮಕ್ಳ ಕತೆ ಏನಂಗಿದ್ರೆ? ನೋಡಿ, ಅದು ಯಾಕೆ ಮುಚ್ಚಿದ್ರು ಅಂತ ಹೇಳಿದ್ರೆ ನಾನು ನಿಮ್ಗೆ ಆವಾಗಲೇ ಹೇಳಿದ್ರಿ, ಅದು ಮಧು ಬಂಗಾರಪ್ಪ ಅವ್ರಿಗೆ ಏನು ಹೇಳಿದೆ, ನಾನು ಒಂದೂ ಮುಚ್ಚಾರೆ ಇಲ್ಲ ಅಂತ ಹೇಳಿದ್ರು ಮೊನ್ನೆ. ನೀವು ಮುಚ್ಚೋದು ಬೇಡ್ರಿ, ಆಟೋಮೆಟಿಕ್ ಮುಚ್ಚತ್ತೆ ಅಂದೆ ನಾನು. ನೀವು ಮುಚ್ಚಲ್ಲ ಅಂತ ನನಗೆ ಹೇಳ್ತೀರಿ. ನೀವು ಇಲ್ಲಿ ಒಂದು ಶಾಲೆಯನ್ನು ಅಲ್ಲಿ ಟೀಚರ್ ಕೊಡದೇ ಇದ್ರೆ, ಫುಲ್ ಪ್ಲೇಟ್ ಟೀಚರ್ ಕೊಡದೇ ಇದ್ರೆ ಮಕ್ಕಳಿಗೆ ಮುಚ್ಚಿಡ್ದಿದೆ ಪೋಷಕರಿಗೆ ಬಂದು ಅಲ್ಲಿ ಸ್ಕೂಲಿಗೆ ಸೇರ್ಸೋಕ್ಕೆ ಆಟೋಮೆಟಿಕ್ ಮುಚ್ಚೋಗುತ್ತಪ್ಪ. ನೀವು ಫುಲ್ ಪ್ಲೇಟ್ ಟೀಚರ್ಸ್ ಕೊಟ್ಟು, ಉತ್ತಮವಾದ ಕೊಠಡಿ ಕೊಟ್ಟು, ಶೌಚಾಲಯ ಕೊಟ್ಟರೆ ಸ್ಟ್ರೆಂತ್ ಆಟೋಮೆಟಿಕ್ ಬರ್ತದೇ ಇಲ್ಲ. ಮಕ್ಕಳಲ್ಲಿ ಹೋಗಲ್ಲ ಅಂದರೆ ಪೇರೆಂಟ್ಸ್, ಯಾವ ಪೇರೆಂಟ್ಸು ದಡ್ರಲ್ಲ. ಅಲ್ಲಿ ಶಿಕ್ಷಕರಿದ್ದಾರ, ಒಳ್ಳೆ ಪಾಠ ಪ್ರವಚನ ನಡೀತಾ ಇದೆಯಾ, ಒಳ್ಳೆ ಹೆಡ್ ಮಾಸ್ಟರ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡೆ ಅಲ್ಲಿ ಕಳಿಸೋದು. ನೀವು ಒಳ್ಳೆ ಹೆಡ್ ಮಾಸ್ಟ್ರು ಫುಲ್ ಪ್ಲೇಟ್ ಟೀಚರ್ಸ್ ಇಲ್ಲ ಅಂದಮೇಲೆ ಯಾರು ಯಾವ ಮಕ್ಕಳು ಗೌರ್ಮೆಂಟ್ ಶಾಲೆಗೆ ಸೇರಿಸಲ್ಲ. ಒಂದ್ ಕಡೆಯಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಶೂ ಕೊಡ್ತಿದ್ದೀರಾ, ಪುಸ್ತಕ ಕೊಡ್ತಿದ್ದೀರಾ, ಒಳ್ಳೆ ಊಟ ಕೊಡ್ತಿದ್ದೀರಾ, ಮೊಟ್ಟೆ ಹಾಲು ಕೊಡ್ತಿದ್ದೀರಾ. ಇನ್ನೊಂದ್ ಕಡೆಯಿಂದ ಸರ್ಕಾರಿ ಶಾಲೆ ಮುಚ್ಕೊಂಡು ಬರ್ತಿದ್ದಾರೆ. ಯಾಕೆ ಹೇಳಿ? ನೀವು ಶೂ ಚಪ್ಪಲಿ ಎನ್ಕರೇಜ್ ಮಾಡಿ ಒಳ್ಳೆ ಊಟ ಎಲ್ಲ ಬುಕ್ಕು ಎಲ್ಲ ಕೊಟ್ಬಿಟ್ರೆ ಪಾಠ ಮಾಡೋ ಮೇಷ್ಟ್ರೆ ಇಲ್ದಿರ ಅವೇನು ಉಣ್ಕೊ ಬರ್ಬೇಕು ಹೋಗಿಲ್ಲಿ. ಮಧ್ಯಾಹ್ನ ಊಟ ಮಾಡೋಕೇನ್ರಿ ಹೋಗೋದದು? ಶೂ ಚಪ್ಪಲಿ ಹಾಕೊಂಡು ಸ್ಟೈಲಾಗಿ ಹೋಗಿ ಬರೋಕ? ಅದನ್ನು ನಾನೇ ಕೊಡಿಸ್ತೀನಿ. ಆಸ್ ಎ ಪೇರೆಂಟಾಗಿ ನನ್ನ ಡ್ಯೂಟಿ ಇದೆ. ಪೇರೆಂಟ್, ಯಾವ ಪೇರೆಂಟು ಯಾವ ಮಕ್ಕಳನ್ನು ಉಪವಾಸ ಕೆಡೋಲ್ಲ, ಕೊಡೋ ಶಕ್ತಿ ಇದೆ. ಬಟ್ಟೆನೂ ಕೊಡಿಸ್ತಾರೆ, ಒಳ್ಳೆ ಶೂಸು ಕೊಡ್ತಾರೆ, ಒಳ್ಳೆ ಚಪ್ಪಲಿ ಕೊಡಿಸ್ತಾರೆ, ಎಲ್ಲ ಕೊಡಿಸ್ತಾರೆ, ಯೂನಿಫಾರ್ಮ್ ಬೆಲ್ಟ್ ಎಲ್ಲ ಕೊಡ್ತೀವಿ. ಆದರೆ ಶಿಕ್ಷಕರು ಕೊಡ್ತಕ್ಕಂಥ ಶಕ್ತಿ ನಮ್ಮ ಪೇರೆಂಟ್ಸಿಗಿಲ್ಲ. ಅದೇ ಯಾರು ಮಾಡಬೇಕು? ಒಳ್ಳೆ ಶಿಕ್ಷಕರನ್ನ ಕೊಟ್ಟರೆ, ಒಳ್ಳೆ ಶಿಕ್ಷಕರು ಕೊಟ್ಟು ಸ್ಕೂಲ್ ಬಿಲ್ಡಿಂಗ್ನ ಚೆನ್ನಾಗಿ ಕಟ್ಟಿಕೊಟ್ಬಿಟ್ರೆ, ಶೌಚಾಲಯ, ಕುಡಿಯೋ ನೀರು ವ್ಯವಸ್ಥೆ ಮಾಡಿದರೆ, ನೀವು ಬೇಕಾದ್ರೆ ಶೂಸು ಚಪ್ಪಲಿ ಕೊಡದಿದ್ರು ಒಳ್ಳೆ ಸ್ಟ್ರೆಂತ್ ಆಗುತ್ತೆ. ಇವತ್ತೆಲ್ಲ ನಾವೆಲ್ಲ ಶೂ ಚಪ್ಪಲಿ ನಾವು ಬರೀ ಕಾಲ ಹೋಗಿಲ್ವಾ ಸ್ಕೂಲಿಗೆ? ಅಯ್ಯೋ, ನಮ್ಗೊಂದು ಕಾಕಿ ಚಡ್ಡಿ ಅಮ್ಮ, ಆಮೇಲೆ ಒಂದು ಬಿಳಿ ಶರ್ಟು. ಆ ಬಿಳಿ ಶರ್ಟು ಕಾಕಿ ಚಡ್ಡು ವಾರಲ್ಲಿ ಹಾಕಿರ್ತಿದ್ದು. ವಾರಲ್ಲಿ ಹಾಕೊಂಡು ಅದನ್ನೇ ಹಾಕೊಂಡು ಇನ್ಸೈಡ್ ಒಂದು ಬೆಲ್ಟು, ಅದಕ್ಕೊಂದು ಬೆಲ್ಟ್ ಬಟ್ಟೆದು, ಆ ಬೆಲ್ಟ್ ಹಾಕೊಂಡು ನಾವು ಸ್ಕೂಲಿಗೆ ಹೋಗಿ ಕಲ್ತಿಲ್ವಾ? ನೀವು ಸರ್ಕಾರಿ ಶಾಲೆಯಲ್ಲೇ ಓದಿದ್ದು? ನಾನು ಸರ್ಕಾರಿ ಶಾಲೆಯಲ್ಲಿ ಓದಿ ಮಿನಿಸ್ಟರ್ ಆದವ್ರು ಇದ್ದಾರೆ, MLC-ಗಳಾದವ್ರು ಇದ್ದಾರೆ. ಅಫಿಲಿಯೇಷನ್ ಟು ಈ ದೇಶದ stalwart universities like Amethi, Symbiosis, D.Y. Patil, including Oxford University, Cambridge in England, I have given affiliation for the running of law schools. I was the
ಒನ್ ಆಫ್ ದಿ ಬೋರ್ಡ್ ಆಫ್ ಡೈರೆಕ್ಟರ್ ಆಫ್ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯನ್ ಯೂನಿವರ್ಸಿಟಿ. ನಾನು ಸರ್ಕಾರಿ ಶಾಲೆಯಲ್ಲಿ ಕಲ್ತವನು, ಕನ್ನಡ ಮೀಡಿಯಮಲ್ಲಿ ಕಲ್ತವನು.